ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರಂಗೋಲಿ ಹಾಕಿ ಬೆಳಗ್ಗೆನೆ ಹಾಗೆ ಸ್ವಲ್ಪ ಪೂಜೆ ಎಲ್ಲ ಮಾಡಿದ್ರು ಯಜಮಾನ್ರು. ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಡ್ಯೂಟಿಗೆ ಹೋಗೋ ಮುಂಚೆ ಪೂಜೆ ಎಲ್ಲ ಆದಮೇಲೆ ಬಾಕ್ಸ್ ಕಟ್ಟಬೇಕಾಗಿತ್ತು. ನಾನು ಬಾಕ್ಸ್ ಕಟ್ಟಿದೆ. ಒಂದು ಸ್ವಲ್ಪ ಬಾಕ್ಸ್ಗೆ ಊಟ ಹಾಕ್ಬಿಟ್ಟು ಆಮೇಲೆ ಸೀರೆ ಇತ್ತು, ಸೀರೆ ಕುಚ್ಚಾಕೋದು. ಸೀರೆ ಕುಚ್ಚಾಕ್ತಾ ಇದ್ದೆ. ಮದುವೆ ಸ್ಯಾರಿ ಬಂದಿತ್ತು. ಕ್ರೋಶ ಮತ್ತು ಬೇಬಿ ಕುಚ್ಚು ಇವೆಲ್ಲ ಬೇಬಿ ಕುಚ್ಚು ಕ್ರೋಶ ಕೂಡ ಐತೆ. ಎಲ್ಲ ಫೋಲ್ಡ್ ಮಾಡಿಬಿಟ್ಟಿದ್ದೆ. ಡಿಸೈನ್ ನೋಡಿಲ್ಲ. ಇದು ಬ್ರೈಡಲ್ ಆಗಿದೆ ನೋಡಿ. ರಿಸೆಪ್ಷನ್ ಸ್ಯಾರಿ ಇವೆಲ್ಲನೂ ಕ್ರೋಶ. ಆಮೇಲೆ ನಾವು ಸಂಜೆ ಹೋಗಿ ಒಂದು ಸ್ವಲ್ಪ ಗೋಬಿ ತಿನ್ನೋಣ ಅಂದ್ಬಿಟ್ಟು ಫುಡ್ ಕಾರ್ನರ್ಗೆ ಹೋಗಿ ನಮ್ಮ ಆನೇಕಲ್ಲಲ್ಲಿ ಗೋಬಿ ತಿನ್ಕೊಂಡು ಹಾಗೆ ನನ್ನ ಮಕ್ಕಳು ನಾನು ಎಲ್ಲ ಸ್ವಲ್ಪ ಬಂದ್ರಿ. ಆಮೇಲೆ ಬರ್ತಾ ಅಲ್ಲಿ ದೇವ್ರ ಮೆರವಣಿಗೆ ಆಗ್ತಾ ಇತ್ತು ನಮ್ಮ ಪಕ್ಕದ ರೋಡಲ್ಲಿ. ಆಮೇಲೆ ರೋಡಲ್ಲ ಈ ಥರ ಎಲ್ಲರೂ ತೊಳೆದು ರಂಗೋಲಿ ಹಾಕಿದ್ರು. ನೋಡೋಕೆ ಚೆನ್ನಾಗಿತ್ತು. ಈ ಥರ ದೇವ್ರ ಮೆರವಣಿಗೆ ಆಗ್ತಾ ಇದ್ದವಾಗ ಊರಲ್ಲಿ ಎಲ್ಲರೂ ಮನೆ ಮುಂದೆ ರಂಗೋಲಿ ಹಾಕಿರ್ತಾರಲ್ಲ, ಅದು ನೋಡೋಕೆ ತುಂಬಾ ಚೆನ್ನಾಗಿರ್ತೈತೆ. ಆಮೇಲೆ ದೇವ್ರನ್ನ ಎತ್ಕೊಂಡು ಬರ್ತಾಯಿದ್ರು. ಹಂಗೆ ನಾವು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಂದು ಸೈಡಲ್ಲಿ ನಿಂತಿದ್ವಿ. ನಾನು ನನ್ನ ಮಕ್ಕಳು ಯಜಮಾನ್ರು ಎಲ್ಲನೂ. ದೇವರು ಸ್ವಾಮಿ ದೇವ್ರ ಮೆರವಣಿಗೆ ಮಾಡ್ತಾಯಿದ್ದಾರೆ. ನಾವು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಥ್ರೆಡ್ ಬೇಕಾಗಿತ್ತು, ಸೀರೆ ಕುಚ್ಚಕ್ಕೆ ಹಾಕೋ ಥ್ರೆಡ್ ತಗೊಂಡು ಹಾಗೆ ಹೋಗೋಣ ಅಂತ ಬಂದಿದ್ವಿ. ಈ ಥರ ಊರುಗಳಲ್ಲಿ ಹಬ್ಬ ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತೆ. ಆಮೇಲೆ ಬಂದಿದ್ದಾದಮೇಲೆ ನಾನು ಒಂದು ಸ್ವಲ್ಪ ಮಟನ್ ಸಾರು ಮಾಡಬೇಕಾಗಿತ್ತು. ಮಟನ್ ಸಾಂಬಾರು ಮಾಡಿ ಇವತ್ತು ಮುದ್ದೆ ಮಾಡಿದ್ದೀನಿ. ಆಮೇಲೆ ಬಟ್ಟೆ ವಾಶ್ ಮಾಡೋದು ತುಂಬ ಇತ್ತು. ಬಟ್ಟೆಗಳೆಲ್ಲ ವಾಶ್ ಮಾಡಿದ್ದಾದ್ಮೇಲೆ ಬಿಸಿಲು ಚೆನ್ನಾಗಿತ್ತು. ಬಟ್ಟೆಗಳೆಲ್ಲ ಬೇಗ ಒಣಗ್ಕೊಂತು. ಬಟ್ಟೆಗಳು ಒಗೆಯೋದು ಮಡ್ಚೋದು ಅದಕ್ಕೆ ಸಾಕಾಗ್ಬಿಡ್ತೈತೆ. ಆಮೇಲೆ ಬಟ್ಟೆಗಳೆಲ್ಲ ಒಣಗಿದ್ದಾದ್ಮೇಲೆ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ಇಟ್ಬಿಟ್ಟು ನಾವು ಒಬ್ಬರು ನಮ್ಮ ಯಜಮಾನ್ರ ಫ್ರೆಂಡ್ಗೆ ಡೆಲಿವರಿ ಆಗಿತ್ತು, ಅಲ್ಲಿ ಹೋಗಿದ್ವಿ. ಹೆಣ್ಣು ಪಾಪು ಆಗಿತ್ತು. ಅಲ್ಲಿ ದೇವಸ್ಥಾನ ಒಂದು ಚಿಕ್ಕದಾಗ ಗಣೇಶನ ವಿಗ್ರಹ ಇಕ್ಕಿದ್ರು. ಅಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನೋಡಿ, ಆನೇಕಲ್ಲಿರುವಂಥ ಗಂಗಾ ಹಾಸ್ಪಿಟ್ಲಲ್ಲಿ ತುಂಬ ಚೆನ್ನಾಗೈತೆ ನೋಡೋಕ್ಕೆ. ಯಾರಾದರೂ ಆನೇಕಲ್ಲೂರಲ್ಲೂ ನನ್ನ ಚಾನಲ್ ನೋಡ್ತಾ ಇದ್ದರೆ ನೀವು 100% ಇದು ನೋಡಿರ್ತೀರ. ದೇವಸ್ಥಾನ ಗಂಗಾ ಹಾಸ್ಪಿಟ್ಲಲ್ಲಿ ತುಂಬ ಚೆನ್ನಾಗೈತೆ. ಯಾಕಂದರೆ ದೇವಸ್ಥಾನಕ್ಕೆ ಬಂದವಾಗೆಲ್ಲ ಎಲ್ಲರೂ ದೇವ್ರು ಮುಗಿತಾರೆ. ಆದರೆ ಹಾಸ್ಪಿಟ್ಲಲ್ಲೇ ದೇವ್ರು ಮುಗಿಯೋದೇ ಒಂಥರ. ಇವತ್ತು ವ್ಲಾಗ್ ಇಷ್ಟ ಆಗಿತ್ತು. ಎಲ್ಲರೂ ನೋಡಿ ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡಿ.